ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನ ಆದಮೇಲೆ ಇವತ್ತು ಸಿಂಪಲ್ಲಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋದು ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ರು, ಅದನ್ನು ತಿನ್ನೋದು ಅಂತ ಬರ್ತಾಯಿದ್ದೀನಿ. ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ಮತ್ತು ಊಟ ಹಾಕ್ಕೊಳ್ತಾಯಿದ್ದೀನಿ ತಿನ್ನೋಕ್ಕೆ ಅಂತ. ತುಂಬ ದಿನ ಆದಮೇಲೆ ಬ್ಲಾಗ್ನ ಹಾಕೋದ ಅಂತ ಮಾಡ್ತಾಯಿದ್ದೀನಿ. ಜಸ್ಟ್ 3 ಮಿನಿಟ್ಸ್ ಒಳಗಡೆ ಐತೆ ಅಷ್ಟೇ ಬ್ಲಾಗು. ಅಂದರೆ ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಹಂಗೆ ಹಾಕೋದ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾರೋ ಬೇಜಾರು ಮಾಡ್ಕೊಳ್ಬೇಡಿ. ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಕಾಮೆಂಟ್ ಮಾಡಿ. ನಾನು ಬಿಸಿನೀರು ಕಾಯಿಸ್ಕೊಂಡು ಊಟ ಹಾಕ್ಕೊಳ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು ರೈಸ್ ಮತ್ತು ಮೆಣಸು ಬಜ್ಜಿ ಮಾಡಿದರು. ನೀರು ಕಾಯಿಸ್ಕೊಂಡು ತಿಂತಾಯಿದ್ದೀನಿ. ಆಮೇಲೆ ಅಮ್ಮ ಟೀ ಕಾಯಿಸ್ಕೊಡು ಅಂತಂದರು, ಟೀ ಕಾಯಿಸ್ಕೊಡ್ದ ಅಂತ ಕಾಯಿಸ್ಕೊಡ್ತಾಯಿದ್ದೀನಿ. ಟೀ ಇವಾಗ ಕಾಯಿಸಾಯಿತು, ಅದನ್ನು ಅಮ್ಮಂಗೆ ಕೊಡೋದ ಅಂದ್ಬಿಟ್ಟು ಕೊಡ್ತಾಯಿದ್ದೆ. ಹಂಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಫ್ರೀ ಆದಾಗ ಐಸ್ ಕ್ರೀಮ್ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಹಾಕ್ಕೊಳ್ಳೋದ ಅಂದ್ಬಿಟ್ಟು ಎಲ್ಲರಿಗೂ ಹಾಕ್ಕೊಡ್ತಾ ಇದೆಲ್ಲ ನನ್ನ ತಂಗಿ. ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಇದು ಶಬರಿಮಲೆಯಿಂದ ಅಯ್ಯಪ್ಪ ಸ್ವಾಮಿಯಿಂದ ತಂದುಕೊಟ್ಟಿದ್ರು, ಅದನ್ನು ತಿಂತಾಯಿದ್ಲು. ಈಗ 1 ಗಂಟೆ ಆಗೋಯ್ತು. ಇನ್ನೂ ಮಧ್ಯಾಹ್ನದ ಊಟಕ್ಕೆ ನಮ್ಮ ಮಮ್ಮಿ ಬಜ್ಜಿ ಮತ್ತು ಮೆಣಸೊಪ್ಪು ಬಜ್ಜಿ ಇತ್ತಲ್ಲ ಅದನ್ನೇ ತಿನ್ನೋದು ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಎಲ್ಲನೂ ಕೊಯ್ತಿದ್ದಾರೆ. ಅಂದರೆ ಇದು ಜಾಸ್ತಿ ಖಾರ ಇರುತ್ತೆ, ಅದನ್ನ ನಾವು ತಿಂತೀವಿ, ಅದಕ್ಕೋಸ್ಕರ ಈ ಥರ ಬಜ್ಜಿ ಮಾಡ್ತಾಯಿದ್ದಾರೆ ನಮ್ಮ ಮಮ್ಮಿ. ನಿಮಗೇನಾದರೂ ಈ ರೆಸಿಪಿ ಬೇಕು ಅಂದರೆ ನಾನು ಆಲ್ರೆಡಿ ಹಾಕಿದ್ದೀನಿ, ಅದು ಬೇಕು ಅಂತಂದರೆ ನೀವು ಹೋಗಿ ನೋಡ್ಬೋದು. ಮಾಮೂಲಿ ಸಿಂಪಲ್ ಹೇಗೆ ಮಾಡ್ತೀರಾ ಹಾಗೆ ಮಾಡೋದು ಇದನ್ನು. ಆದರೆ ಮೆಣಸಿನ್ಕಾಯಿ ಕೊಯ್ಕೊಂಡಿದ್ದೀವಿ, ಹಸಿಮೆಣ್ಸಿನ್ಕಾಯಿನ. ತುಂಬ ಚೆನ್ನಾಗಿರ್ತದೆ, ಖಾರ ತಿನ್ನೋರಿಗೆ ಮಾತ್ರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಈ ಬಜ್ಜಿ ಏನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಏನಾದ್ರೂ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಲೈಕು ಮಾಡಿ. ಬರೀ ಜಸ್ಟ್ 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಅಷ್ಟೇ ಇರೋದು. ಮಧ್ಯಾಹ್ನದ ಊಟ ಮಾಡೋ ಗಂಟನೂ ಅಷ್ಟೇ ನಾನು ಬ್ಲಾಗ್ ಶೂಟ್ ಮಾಡಿರೋದು. ಈ ಮಧ್ಯಾಹ್ನದ ಊಟ ಹಾಕ್ಕೊಂಡಿದ್ದೇನೆ, ಮೆಣಸು ಬಜ್ಜಿ ಮತ್ತು ರೈಸು. ಥ್ಯಾಂಕ್ ಯು ಫಾರ್ ವಾಚಿಂಗ್.